ಎಷ್ಟೋ ಜನರು ನಾವು ಕೇಳ್ತಾ ಇರೋದು ಯಾವ ರೀತಿ ಸಿನಿಮಾ ಕಾಂತಾರದ ರೀತಿಯಲ್ಲಿ ಇತ್ತಪ್ಪ ಅಂತ ಹೇಳ್ತೀವಿ, ಇದಕ್ಕೆ ಏನಂತೀರ? ಭಾಳ ಖುಷಿ ಆಯ್ತು. ಅಂದರೆ ಒಂದು ಮಣ್ಣಿನ ಕತೆಗೆ ಇಷ್ಟೊಂದು ಜನ ಪ್ರೀತಿ ಕೊಡ್ತಾ ಇರೋದು, ಅದು ಆ ಮಣ್ಣಿನ ಗಟ್ಟಿತನ. ಇಲ್ಲಿ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಮಗೆ ಆ ಪ್ರೇರಣೆ ಬಂತಲ್ಲ, ಮಾಡಬೇಕು ಅಂತ ಪ್ರೇರಣೆ ಬಂತು. ಕಾಂತಾರದ ಒಂದು ಮಣ್ಣಿನ ಸುಗುಡಿನ ಕತೆ ರಿಷಬ್ ಶೆಟ್ಟಿ ಅವರು ತರದೇ ಇದ್ದಿದ್ರೆ ಬಹುಶಃ ಇವತ್ತಿಗೆ ನಾನು ಇನ್ನೊಂದು ಹಂತದ ಬೆಳವಣಿಗೆ ಮಾಡಲಿಕ್ಕೆ ನಮ್ಗೆ ಧೈರ್ಯ ಸಾಕಾಗ್ತದೆ. ಪ್ರತಿಯೊಬ್ಬರು ಒಬ್ರಿಗೊಬ್ರು ಇನ್ಸ್ಪೈರ್ ಆಗಿದ್ದೀವಿ. ಸೊ ಎಲ್ಲವೂ ದೈವಿಚ್ಛೆ, ಅದು ನಮ್ಮ ಕೈಲಿದೆ. ಅಲ್ಲಲ್ಲಿ ಬಳಸ್ಕೊಂಡಿದ್ದು ಉಂಟು, ಬಟ್ ಒಂದು ಫುಲ್ ಫ್ಲೆಜ್ ಅದನ್ನು ತೆರೆ ಮೇಲೆ ಬರುವಂಥದ್ದು. ಮೇಲಾಗಿ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ನೀವು ತರ್ತೀರಾ. ಇಟ್ಸ್ ಆಲ್ ಗುಡ್, ಬಿಗ್ ರೆಸ್ಪೆಕ್ಟ್ ಟು ದ ಇಂಡಸ್ಟ್ರಿ. ಅಂದರೆ ಯಕ್ಷಗಾನ ಅಲ್ಲಲ್ಲಿ ಎಲ್ಲರಿಗೂ ಗೊತ್ತಿರೋದೇನು ಅಂದರೆ ಎಲ್ಲೋ ಹಾಲಲ್ಲಿ ಹಿಂಗೆ ನಿಂತಿರೋದು ಅಥವಾ ಹಾಲಲ್ಲಿ ಚಿತ್ರ ಬಿಡ್ತಿರೋದು ಅಥವಾ ಯಾವುದೋ ನಮ್ಮ ಸಿನಿಮಾಗಳಲ್ಲೇ ಹಿಂದೆ ಡ್ಯಾನ್ಸ್ ಮಾಡೋದನ್ನು ಈ ಥರದ ಬಳಸಿದ್ದಿದೆ. ಸೊ 3 ಜಿಲ್ಲೆ ಬಿಟ್ಟರೆ ಉಳಿದವರಿಗೆ ಅದರ ಘನತೆ ಅದು ಯಾವ ರೀತಿ ಆಗ್ತಾ ಇದೆ, ಅದರಿಂದ ಎಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾ ಇದೆ, ಕರಾವಳಿ ಭಾಗದ ಎಲ್ಲರೂ ಬದುಕಿರೋ ರೀತಿ ನಾನು ಬದುಕಿ ಇನ್ನೊಂದು ಬದುಕಬೇಕು ಅನ್ನೋ ರೀತಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ಪ್ರೇರಣೆ ಯಕ್ಷಗಾನ. ಅಂದರೆ ನನ್ನ ಸಂದರ್ಭಣೆ ಆಗಿರಲಿ ಅಥವಾ ನೀವು ಯಾವುದೇ ಹೋಟೆಲ್ ನೋಡಿ, ಅವರು ಒಬ್ಬರು ಬದುಕು ಥರ ಬದುಕ್ತಾ ಇಲ್ಲ, 10,000 ಜನ 1,000 ಜನ ಬದುಕು ಥರದಲ್ಲಿ ಇದೆಲ್ಲದೂ ಇನ್ಫಾರ್ಮೇಷನ್ ಇಂಡೈರೆಕ್ಟ್ಲಿ ಯಕ್ಷಗಾನದ ಕಥೆಗಳನ್ನು ಕೇಳಿ ಪುರಾಣಗಳಲ್ಲಿ ಬರುವಂಥ ಕಥೆಗಳನ್ನ ಕೇಳಿ ಅವ್ರು ಇನ್ಸ್ಪೈರ್ ಆಗಿ ಒಂದು 4 ಜನಕ್ಕೆ ಕೆಲಸ ಆಗಬೇಕು ಅಂತ. ಇದು ಉಳಿದ ಭಾಗದವರಿಗೂ ಬಂದರೆ ಎಲ್ಲರೂ ಬದುಕೋ ರೀತಿ ಬದಲಾಗುತ್ತೆ, ಆಲೋಚನೆ ಮಾಡುವ ದೃಷ್ಟಿಕೋನಗಳು ಬದಲಾಗುತ್ತೆ. ಎಷ್ಟು ವೀರರ ಕಥೆಗಳಿದೆ, ಇದೀಗ ಒಂದು ನೋಡಿದ್ದೀರ ನೀವು, ಈ ಥರದ ಸಹಸ್ರಾರು ವೀರರ ಕಥೆ ಇದೆ. ಅದನ್ನೆಲ್ಲ ಕೆದಕಿ ಒಂದಿಷ್ಟು ಇನ್ಫಾರ್ಮೇಷನ್ಗಳು ಜನರಿಗೆ ಬಂದರೆ ಇನ್ನೊಂದಿಷ್ಟು ಈ ಕಥೆ ನಾನು ಟ್ರಿಗರ್ ಮಾಡಿದಷ್ಟೇ ನನ್ನ ಜೀವನ ನಾನೇ ನೋಡ್ಕೊಂಡಂಗಾಯ್ತು. ಅಂದರೆ ಝೀರೋದಿಂದ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಕುಂತಳದ ಮಹಾರಾಜ ಆಗ್ತಾನೆ, ಹೇಗೆ ಸಾಧ್ಯ? ಅದು ನನಗೆ ತುಂಬ ಇಷ್ಟ ಆಗಿದೆ.